ಓಕೆ, ಇವತ್ತು ನಾವು ಡಿಸ್ಕಸ್ ಮಾಡೋಣ ದ ಗುಡ್ ಮಾರೋ ಬೈ ಜಾನ್ ಡನ್. ಸೊ ಇದು ತುಂಬ ಫೇಮಸ್ ಪಯಮ್, ಪಬ್ಲಿಷ್ ಆಗಿರೋದು 1633ರಲ್ಲಿ. ಸಾಂಗ್ಸ್ ಆ್ಯಂಡ್ ಸಾನೆಟ್ಸ್ ಕಲೆಕ್ಷನಲ್ಲಿ ಈ ಪಯಮ್ನ ಪಬ್ಲಿಷ್ ಮಾಡ್ತಾರೆ ಜಾನ್ ಡನ್. ಗುಡ್ ಮಾರೋ ಅಂದರೆ ಬೇಸಿಕ್ಕಾಗಿ ಗುಡ್ ಮಾರ್ನಿಂಗ್ ಅಂತ. ಇದು ಒಂದು ಓಲ್ಡ್ ಲಿಟ್ರೇಚರ್ ವರ್ಕ್ ಆಗಿದೆ. ಜಾನ್ ಡನ್ ಅವರ ಈ ವರ್ಕ್ ಏನಿದೆ ಏಜ್ ಆಫ್ ಡಿಸ್ಕವರಿನಲ್ಲಿ ಬರೆದಿರಬಹುದು ಅಂತ ಊಹಿಸಲಾಗಿದೆ. ಏಜ್ ಆಫ್ ಡಿಸ್ಕವರಿ ಅಂದರೆ ಯುರೋಪಿಯನ್ನರು ಸಮುದ್ರದಲ್ಲಿ ಹೊಸ ಹೊಸ ದೇಶನ ಕಂಡುಹಿಡಿಯೋದಕ್ಕೆ ಅನ್ವೇಷಣೆ ಮಾಡ್ತಾರಲ್ಲ, ಅದನ್ನು ನಾವು ಏಜ್ ಆಫ್ ಡಿಸ್ಕವರಿ ಅಂತೀವಿ. 15ನೇ ಸೆಂಚುರಿಯಿಂದ 17ನೇ ಸೆಂಚುರಿ ಏನಿದೆ ಅದನ್ನು ನಾವು ಏಜ್ ಆಫ್ ಡಿಸ್ಕವರಿ ಅಂತ ಸಹ ಕರಿತೀವಿ. ಈ ಟೈಮಲ್ಲಿ ವಾಸ್ಕೋ ಡ ಗಾಮ ಭಾರತವನ್ನು ಅನ್ವೇಷಣೆ ಮಾಡ್ತಾರೆ. ಇದರಲ್ಲಿ ಬರ್ತಲೋಮೆ ಡಯಸ್ ಸಹ ಒಬ್ಬರು, ಅವರು ಕೇಪ್ ಆಫ್ ಗುಡ್ ಹೋಪ್ನ ಅವರು ಅನ್ವೇಷಣೆ ಮಾಡ್ತಾರೆ. ಕೊಲಂಬಸ್ ಅವರು ನಾರ್ತ್ ಅಮೇರಿಕಾನ ಡಿಸ್ಕವರಿ ಮಾಡ್ತಾರೆ. ನಾನು ಇಷ್ಟನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಜಾನ್ ಡನ್ ಅವರು ತಮ್ಮ ಪಯಮಲ್ಲಿ ಈ ವಿಚಾರದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಪಯಮ್. ಫಸ್ಟ್ ಸ್ಟಾನ್ಸದಲ್ಲಿ ಏನು ನೋಡ್ತೀವಿ ಅಂದರೆ, ನಾವು ಪಯಮ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಅಂದರೆ ಲವ್ ಮಾಡೋದಕ್ಕಿಂತ ಮುಂಚೆ ಪೊಯೆಟ್ ಹೇಗಿದ್ದರು ಅನ್ನೋದನ್ನು ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ನನ್ನ ಹಿಂದೆ ಅಂದರೆ ನಿನ್ನ ಲವ್ ಮಾಡೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಅಂತ ನೆನೆಸ್ಕೊಂಡೆ ನನಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಅವರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ನೋಡೋಕ್ಕಿಂತ ಮುಂಚೆ, ನಿನ್ನ ಲವ್ ಮಾಡೋದಕ್ಕಿಂತ ಮುಂಚೆ ನಾನಿನ್ನೂ ಎಳೆ ಹುಡುಗನಾಗಿದ್ನ, ಎದೆ ಹಾಲು ಕುಡಿಯೋ ಚಿಕ್ಕ ಪಾಪು ಥರ ಇದ್ನ. ನಾನಿನ್ನೂ ಲೌಕಿಕ ಪ್ಲೆಸರಲ್ಲಿ, ಓಕೆನಾ, ಏನಿದೆ ಲೌಕಿಕ ಒಂದು ಆಸೆಯಲ್ಲಿ ಮುಳುಗಿದ್ನ. ಅಂದರೆ ಯೌವನತನದಲ್ಲಿ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಯೌವನಸ್ಥರಿಗೆ ಒಂದು ಡಿಸೈರ್ ಬರುತ್ತೋ ಆ ಥರ ಏನಾದರೂ ನಾನು ಚೈಲ್ಡಿಶ್ ಆಗಿದ್ನ, ಅಥವಾ ನಾನೇನಾದರೂ ಬೈಬಲಲ್ಲಿ ಏನು 7 ಜನ ರೋಮನ್ ಸಾಮ್ರಾಜ್ಯದವರು ನೀವು ಕ್ರಿಶ್ಚಿಯನ್ತನವನ್ನು ಬಿಟ್ಟು ರೋಮನ್ ಗಾಡೆಸ್ನ ನೀವು ಆರಾಧನೆ ಮಾಡಿ ಅಂತ ಹೇಳಿದಾಗ, ಪೂಜೆ ಮಾಡಿ ಅಂತ ಹೇಳಿದಾಗ ತಪ್ಪಿಸ್ಕೊಂಡೋಗಿ ಗುಹೆಯಲ್ಲಿ 3000 ವರ್ಷ ಮಲ್ಕೊಂಡಿದ್ರೆ, ಆ ಥರ ಏನಾದರೂ ಮಲ್ಕೊಂಡಿದ್ನ? ಹಾಗೇನು ಇರೋದಕ್ಕೆ ಚಾನ್ಸೇ ಇಲ್ಲ. ಮೋಸ್ಟ್ಲಿ ಇದು ಕನಸು ಇರ್ಬೋದು, ನಾನು ಕನಸಲ್ಲಿ ಕಳೆದು ಬಿಟ್ಟಿದ್ದೀನೇನೋ ಅಂದ್ಕೊಂಡು ಅವರು ಫಸ್ಟ್ ಸ್ಟಾನ್ಸನ್ನು ಮುಗಿಸ್ತಾರೆ. ಅವ್ರು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಲವ್ ಮಾಡೋದಕ್ಕಿಂತ ಮುಂಚೆ ಅವರು ಸಿಂಗಲ್ ಆಗಿದ್ದರು. ಅವ್ರಿಗೇನು ಆಸೆ ಆಕಾಂಕ್ಷೆ ಲವ್ವಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಅದು ಇರಲಿಲ್ಲ. ಅವರ ಜೀವನ ಒಂಥರ ಅರ್ಥಪೂರ್ಣವಾಗಿರಲಿಲ್ಲ ಅಂತ ಅವ್ರು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಫಸ್ಟ್ ಸ್ಟಾನ್ಸದಲ್ಲಿ. ಅಂದರೆ ಪಾಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಎರಡನೇ ಸ್ಟಾನ್ಸದಲ್ಲಿ ಅಣ್ಣ ಲವ್ ಬಗ್ಗೆ ಮಾತಾಡ್ತವನೆ, ಅಂದರೆ ಪ್ರೆಸೆಂಟ್ ಲೈಫ್ ಬಗ್ಗೆ ಮಾತಾಡ್ತವನೆ. ಪ್ರೆಸೆಂಟಲ್ಲಿ ಅಣ್ಣ ನಿದ್ದೆಯಿಂದ ಎದ್ದಿದ್ದಾನೆ. ಅಂದರೆ ಮೊದಲು ಸಿಂಗಲ್ ಆಗಿದ್ನಲ್ಲ, ಅವಾಗ ನಿದ್ದೆ ಮಾಡ್ತಿದ್ದ, ಕನಸು ಕಾಣ್ತಿದ್ದ. ಈಗ ಲವ್ವಲ್ಲಿದ್ದಾನೆ, ಈಗ ನಿದ್ರೆಯಿಂದ ಎಚ್ಚರಿಕೆ ಆಗಿದ್ದಾನೆ. ಅವನು ಈಗ ಹೇಳ್ತಿದ್ದಾನೆ, ನಾವು ಗುಡ್ ಮಾರೋ ಟು ಅವರ್ ವೇಕಿಂಗ್ ಸೋಲ್. ಈಗ ಹೇಳ್ತಿದ್ದಾನೆ ಗುಡ್ ಮಾರ್ನಿಂಗ್. ಈಗ ನಾವು ಲವ್ವಲ್ಲಿದ್ದೀವಲ್ಲ, ಈಗ ಗುಡ್ ಮಾರ್ನಿಂಗ್. ಈಗ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೆದರೋ ಅವಶ್ಯಕತೆ ಇಲ್ಲ, ಓಕೆನಾ. ಇಲ್ಲಿ ನೋಡು, ನಮಗೆ ನಾವು ಕಂಟ್ರೋಲಲ್ಲಿದ್ದೀವಿ, ನಾವು ಲವ್ವಲ್ಲಿದ್ದೀವಿ, ನಾವು ಒಂದು ಚಿಕ್ಕ ಪ್ರಪಂಚನ ನಾವು ಸೃಷ್ಟಿ ಮಾಡ್ಕೊತೀವಿ. ನಾವು ಇದ್ದೀವಲ್ಲ ರೂಮ್ ಅಟ್ ಪ್ರೆಸೆಂಟ್, ಅವರು ಒಂದು ಪರ್ಟಿಕ್ಯುಲರ್ ರೂಮಲ್ಲಿದ್ದಾರೆ. ಅವರು ಒಂದು ಪರ್ಟಿಕ್ಯುಲರ್ ಪ್ರಪಂಚ ಮಾಡ್ಕೊಂಡಿದ್ದಾರೆ ಆ ರೂಮ್ನ. ಅವ್ನು ಹೇಳ್ತಿದ್ದಾನೆ, ಸಮುದ್ರದ ಮೂಲಕ ಹೊಸ ಹೊಸ ದೇಶ ಹುಡುಕಲಿ, ಅದನ್ನು ಹುಡುಕಿ ಮ್ಯಾಪ್ ಮಾಡೋರು ಮ್ಯಾಪ್ ಮಾಡಲಿ, ಓಕೆನಾ. ಯಾವುದೇ ಥರ ನಮಗೆ ಟೆನ್ಷನ್ ಇಲ್ಲ. ನನಗೆ ನೀನು ಪ್ರಪಂಚ, ನಿನಗೆ ನಾನು ಪ್ರಪಂಚ, ನಿನ್ನ ಕಣ್ಣಲ್ಲಿ ನಾನು ಕಾಣಿಸ್ತಿದ್ದೀನಿ, ಮೀನ್ಸ್ ನಿನ್ನ ಕಣ್ಣಿನ ಪ್ರಪಂಚದಲ್ಲಿ ನಾನಿದ್ದೀನಿ, ನನ್ನ ಕಣ್ಣಿನ ಪ್ರಪಂಚದಲ್ಲಿ ನೀನಿದೆಯಾ, ಓಕೆ. ನಮಗೆ ಇದು ಸಾಕು, ಇದು ಬಿಟ್ಟರೆ ನಮ್ಗೆ ಇನ್ನೇನು ಬೇಕು ಅನ್ನೋ ರೇಂಜಲ್ಲಿ ಪೊಯೆಟಲ್ಲಿ ಮಾತಾಡ್ತಾ ಇದ್ದಾನೆ. ನಿದ್ಗಣ್ಣೆಯಲ್ಲಿಂದ ಎದ್ದಿದ್ದಾನೆ. ಅವನ ಪ್ರಕಾರ ಲವರ್ ಇಲ್ಲ ಅಂದರೆ ನಿದ್ದೆಯಲ್ಲಿದ್ದಾನೆ ಅಂತ. ಲವ್ ಬಂದ ಮೇಲೆ ಹೊಸ ಪ್ರಪಂಚ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಅವನು ನಿದ್ಗಣ್ಣಿಂದ ಎದ್ದಿದ್ದಾನೆ ಗುಡ್ ಮಾರ್ನಿಂಗ್ ಹೇಳಿ. ಎರಡನೇ ಸ್ಟಾನ್ಸದಲ್ಲಿ ಅವನು ಇದನ್ನು ಹೇಳ್ತಾನೆ. ಥರ್ಡ್ ಸ್ಟಾನ್ಸದಲ್ಲಿ ಅವನು ಫ್ಯೂಚರಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ. ಅಂದರೆ ಇಲ್ಲಿ ಹೇಳ್ತಿದ್ದಾನೆ, ನಿನ್ನ ಕಣ್ಣಿನಲ್ಲಿ ನನ್ನ ಪ್ರತಿಬಿಂಬ ಮತ್ತು ನನ್ನ ಕಣ್ಣಿನಲ್ಲಿ ನಿನ್ನ ಪ್ರತಿಬಿಂಬ ಕಾಣಿಸುತ್ತಿದೆ. ಅಂದ ಹಾಗೆ ನಮ್ಮ ಹೃದಯದಲ್ಲಿ ಇರುವ ನಿಷ್ಕಳಂಕ ಪ್ರೀತಿ, ಅಂದರೆ ಯಾವುದೇ ಮೋಸ ಇಲ್ಲದ ಪ್ರೀತಿ ನಮ್ಮ ಮುಖದ ಮೇಲೆ ತೋರಿ ಬರುತ್ತಿದೆ ಅಂತ ಹೇಳ್ತಾನೆ ಫಸ್ಟ್ 2 ಲೈನಲ್ಲಿ. ಮತ್ತು ಅವನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂದರೆ, ನಮ್ಮ ಏನು ಪ್ರಪಂಚ ಇದೆ, ಈ ಲವ್ ಅನ್ನೋ ಪ್ರಪಂಚದಲ್ಲಿ ಅರ್ಧ ಚಂದ್ರ ಆಕಾರ, ಅಂದರೆ ನಾವು ಬೇಸಿಗಾಗಿ ನೋಡೋಣ, ಅರ್ಧ ಚಂದ್ರ ಕಾಣಿಸುತ್ತೆ ಗೊತ್ತಾ, ಅರ್ಧ ಚಂದ್ರ. ಅದೇ ರೀತಿಯಲ್ಲಿ ಅರ್ಧ ಗೋಳಾಕಾರದಲ್ಲಿ ಭೂಮಿ. ಈ ಥರ ನಮಗೆ ನಮ್ಮ ಪ್ರಪಂಚದಲ್ಲಿ ಇರಲ್ಲ. ಮತ್ತು ಅವನು ಹೇಳ್ತಿದ್ದಾನೆ, ನಮಗೆ ಉತ್ತರ ಧ್ರುವದಲ್ಲಿರುವ ಆ ಥಂಡಿ, ಆ ಕೋಲ್ಡ್ನೆಸ್ ನಮ್ಮಲ್ಲಿ ಇರಲ್ಲ, ನಮ್ಮ ಪ್ರಪಂಚದಲ್ಲಿ ಇರಲ್ಲ.
ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಲ್ಲ ಆ ಥರ ನಮ್ಮ ಪ್ರಪಂಚದಲ್ಲಿ ಇರಲ್ಲ. ಸೊ ಕತ್ಲು ಬಂದುಬಿಡುತ್ತೆ ಸೂರ್ಯ ಮುಳುಗಿದ್ಮೇಲೆ, ಆ ಥರ ನಮ್ಮಲ್ಲಿ ಏನೂ ಇರಲ್ಲ. ಸೊ ಮತ್ತು ನಾವು ಇಬ್ಬರು ಏನಿದ್ವಿ ನಾವು ಪರ್ಫೆಕ್ಟ್ ಆಗಿದ್ದೀವಿ. ಸೊ ನಾವು ಪರ್ಫೆಕ್ಟ್ ಆಗಿರೋದ್ರಿಂದ ಓಕೆನಾ. ಸೊ ನಾವು ಈಕ್ವಲ್ ಆಗಿದ್ದೀವಿ, ಅಂದರೆ ಇಲ್ಲಿ ಯಾರಿಗೂ ಕೂಡ ತಾರತಮ್ಯ ಭೇದ ಭಾವ ಇಲ್ಲ ನಮ್ಮಿಬ್ಬರಲ್ಲಿ. ಸೊ ನಾವು ಯಾವ ಥರ ಇದ್ದೀವಿ ಅಂದರೆ ಪರ್ಫೆಕ್ಟ್ನೆಸ್ನಿಂದ ಕೂಡಿರೋದ್ರಿಂದ ನಮಗೆ ಎಂಡ್ಲೆಸ್ ಇದೆ. ನಮ್ಮ ಲವ್ ಪರ್ಮನೆಂಟ್ ಆಗಿರುತ್ತೆ, ನಾವು ದೂರ ಆಗಲ್ಲ, ನಮ್ಮದು ಓಕೆನಾ ಯಾವುದೇ ರೀತಿಯಲ್ಲಿ ಇಲ್ಲಿ ಡೆಸ್ಟ್ರಾಯ್ ಆಗಲ್ಲ ಅಂತ ಅವನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ಥರ್ಡ್ ಸ್ಟಾನ್ಸದಲ್ಲಿ. ಓಕೆ, ಇದು ಲೈನ್ ಬೈ ಲೈನ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ನಾನು ಓವರಾಲ್ ಆಗಿ ಪೊಯಮ್ ಯಾವ ಥರ ಇದೆ ಅಂತ ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ. ಇದ್ರ ಮೇಲೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಈಗ ನೀವು ಪೊಯಮ್ನ ಓದ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತಲ್ಲ. ಸೊ ಐಡಿಯಾದ ಮೇಲೆ ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ನೀವು ಪೊಯಮ್ನ ಎಕ್ಸಾಮ್ನಲ್ಲಿ ನಿಮ್ಮದೇ ಆದ ವೇನಲ್ಲಿ ನೀವು ಎಕ್ಸಾಮ್ನ ಬರೀರಿ. ಓಕೆ.